ವೇದವ್ಯಾಸರು ರಚಿಸಿದ 18 ಮಹಾಪುರಾಣಗಳು ಧರ್ಮ, ಭಕ್ತಿ, ನೈತಿಕತೆ ಮತ್ತು ಸೃಷ್ಟಿ ಸಂಹಾರದ ತತ್ವಗಳನ್ನು ವಿವರಿಸುವ ಮಹತ್ವದ ಗ್ರಂಥಗಳು. ಬ್ರಹ್ಮ, ಪಾದ್ಮ ಮತ್ತು ವಿಷ್ಣು ಪುರಾಣಗಳು ಸೃಷ್ಟಿ, ಪ್ರಪಂಚದ ರಚನೆ ಮತ್ತು ದೇವತೆಗಳ ಪಾತ್ರವನ್ನು ವಿವರಿಸುತ್ತವೆ. ಶಿವ, ಲಿಂಗ ಮತ್ತು ಸ್ಕಂದ ಪುರಾಣಗಳು ಶಿವನ ಮಹಿಮೆ, ಅವನ ಅವತಾರಗಳು ಮತ್ತು ಭಕ್ತಿ ಮಾರ್ಗಗಳನ್ನು ಸಾರುತ್ತವೆ. ಭಾಗವತ ಪುರಾಣವು ಶ್ರೀಕೃಷ್ಣನ ಅವತಾರ, ಭಗವದ್ಭಕ್ತಿ ಮತ್ತು ಧರ್ಮೋಪದೇಶಗಳನ್ನು ಒಳಗೊಂಡಿದೆ. ನಾರದ, ಅಗ್ನಿ, ಗರುಡ ಮತ್ತು ಮಾರ್ಕಂಡೇಯ ಪುರಾಣಗಳು ಜ್ಞಾನ, ಜೀವನ ಮೌಲ್ಯಗಳು ಮತ್ತು ಪುರಾತನ ಕಥೆಗಳ ಮೂಲಕ ಮಾನವ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತವೆ. ಮತ್ಸ್ಯ, ಕೂರ್ಮ, ವಾಮನ ಮತ್ತು ವರಾಹ ಪುರಾಣಗಳು ವಿಷ್ಣುವಿನ ಅವತಾರಗಳು ಮತ್ತು ಅವರ ರಕ್ಷಣಾ ಕಾರ್ಯಗಳನ್ನು ವಿವರಿಸುತ್ತವೆ. ಭವಿಷ್ಯ ಮತ್ತು ಬ್ರಹ್ಮವೈವರ್ತ ಪುರಾಣಗಳು ಭವಿಷ್ಯದ ಘಟನಾವಳಿ, ಸೃಷ್ಟಿ, ಪುನರುತ್ಪತ್ತಿ ಮತ್ತು ದೇವರ ಮಹಿಮೆಗಳನ್ನು ತೋರಿಸುತ್ತವೆ. ಬ್ರಹ್ಮಾಂಡ ಪುರಾಣವು ವಿಶ್ವದ ರಹಸ್ಯಗಳು, ಲೋಕಗಳ ರಚನೆ ಮತ್ತು ಕಾಲಚಕ್ರದ ವಿವರಗಳನ್ನು ನೀಡುತ್ತದೆ. ಈ ಎಲ್ಲಾ ಪುರಾಣಗಳು ಜೀವನ, ಧರ್ಮ, ಭಕ್ತಿ ಮತ್ತು ಮಾನವ ಮೌಲ್ಯಗಳನ್ನು ಕಲಿಸುವ ಶಾಶ್ವತ ಗ್ರಂಥಗಳಾಗಿವೆ.